ಅಶೋಕ್ ಬಗ್ಗೆ ನಮಗೇನು ಅಸಮಾಧಾನ ಇಲ್ಲ, ಅತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ. ಅಶೋಕ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ ಅಶೋಕ್ ರವರು. ಅಶೋಕ್ ಪರ ಬಹುಪರಾಕ್ ಅಂತ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ಅಶೋಕ್ ಅವರ ಬಗ್ಗೆ ನಮ್ಮ ಆರೋಪಗಳು ಇಲ್ಲ, ಅಶೋಕ್ ಪರವಾಗಿಯೇ ಇಲ್ಲಿ ಯತ್ನಾಳ್ ಮಾತನಾಡಿದ್ದಾರೆ. ಒಂದ್ ಕಡೆ ಬೊಮ್ಮಾಯಿ ಅವರು ಕೂಡ ನಮ್ಮ ಪರ ಅಂತ ಹೇಳಿದ್ದಾರೆ, ತಟಸ್ಥರಲ್ಲ ಅವರು ನಮ್ಮ ಪರ ಅಂತ ಹೇಳಿದ್ದಾರೆ. ಈತ ಅಶೋಕ್ ಬಗ್ಗೆ ಕೂಡ ಮಾತನಾಡಿ ಅವ್ರ ಬಗ್ಗೆ ಅಸಮಾಧಾನ ಇಲ್ಲ, ಅತೃಪ್ತಿ ಇಲ್ಲ ಅಂತ ಹೇಳಿದ್ದಾರೆ. ಅಶೋಕ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಅಶೋಕ್ ಅವರು ಮಾಡ್ತಾಯಿದ್ದಾರೆ. ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸ ತಗೊಂಡು ಮಾಡ್ತಾಯಿದ್ದಾರೆ. ಎರಡು ಮಾತಿಲ್ಲ. ಕೆಲವೊಮ್ಮೆ ಶಾಸಕರಿಗೇನೋ ತಪ್ಪು ಮಾಹಿತಿ ಆಗಿರಬೇಕು. ನಮಗೇನೋ ಅವ್ರ ಬಗ್ಗೆ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ, ಅತೃಪ್ತಿ ಇಲ್ಲ. ನೋಡ್ರಿ, ಅಶೋಕರು ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಅಶೋಕ್ ಅವರು ಮಾಡ್ತಾಯಿದ್ದಾರೆ. ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸ ತಗೊಂಡು ಮಾಡ್ತಾಯಿದ್ದಾರೆ. ಎರಡು ಮಾತಿಲ್ಲ. ಕೆಲವೊಮ್ಮೆ ಶಾಸಕರಿಗೇನೋ ತಪ್ಪು ಮಾಹಿತಿ ಆಗಿರಬೇಕು. ನಮಗೇನೋ ಅವ್ರ ಬಗ್ಗೆ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ, ಅತೃಪ್ತಿ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ಇದ್ದಾರೆ. ಬಸವರಾಜ್, ಈಗಾಗಲೇ 1ನೇ ಸುತ್ತಿನಲ್ಲಿ ಹೋಗಿ ಬಂದಿದ್ದಾಯ್ತು ರೆಬೆಲ್ಸ್ ಟೀಮ್. ನಂತರದಲ್ಲಿ ಸೈಲೆಂಟ್ ಆಗಿ ಪ್ರತಿತಂತ್ರವನ್ನ ಹೆಣಿತಾ ಇದ್ರು, ಯಾವುದೇ ಹೆಸರನ್ನ ಹೇಳದೆ. ಈಗ 2ನೇ ಬಾರಿಗೆ ದೆಹಲಿ ಕಾರೋದಕ್ಕೆ ಸಜ್ಜಾಗಿದ್ದಾರೆ. ಅಂದ್ರೆ ಈ ಬಾರಿ ಆದ್ರೂ ದೆಹಲಿ ನಾಯಕರು ರಾಜ್ಯದ ನಾಯಕರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನೇನಾದ್ರೂ ಮಾಡ್ತಾರೆ? ಯಾಕಂದ್ರೆ ಒಂದು ಕಡೆ ರಾಮುಲು ಕೂಡ ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ, ಈಗ ರೆಬೆಲ್ಸ್ ಟೀಮ್ ಕೂಡ ತೆರಳುತ್ತಾ ಇದ್ದಾರೆ. ವಿಶೇಷವಾಗಿ ಏನು ಇವತ್ತು ಕಳೆದ ಕೆಲವಾರು ದಿನಗಳಿಂದ ಏನು ನಡೆದತ್ತು, ವಿಜೇಂದ್ರ ಮತ್ತು ರೆಬಲ್ ಟೀಮ್ ನಡುವೆ ಒಂಟಿಕಾಟ್ ನಡೆದಿತ್ತು, ಅದು ಒಂದು ತಾರ್ಕಿಕ ಅಂತ ಕಾಣ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತೇನು ವಾಲ್ಮೀಕಿ ಜಾತ್ರೆ ಇದೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ. ಆ ಜಾತ್ರೆಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದು, ಅದ್ರ ಜೊತೆಗೆ ರೆಬಲ್ ಟೀಮ್ ಅವರು ಬರ್ತಾ ಇದ್ದು, ಮತ್ತು ವಿಜೇಂದ್ರ ಕೂಡ ಆ ಜಾತ್ರೆಗೆ ಬರ್ತಾ ಇದ್ದು. ಹೀಗಾಗಿ ಪರಸ್ಪರ ಅಲ್ಲಿ ಭೇಟಿ ಆಗ್ತಕ್ಕಂಥದ್ದು. ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಈ ರೆಬಲ್ ಟೀಮ್ ತನ್ನ ನೇರವಾಗಿ ಏನು ಆರೋಪ ಇದೆ ಆ ಆರೋಪವನ್ನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇದಾದ ನಂತರ ಜಾತ್ರೆ ನಂತರ ನೇರವಾಗಿ ಅವರು ದೆಹಲಿಗೆ ಹೋಗ್ಲಿಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬಿಟ್ಟು ಏನ್ ಈ ಹಿಂದೆ ಕೂಡ ಏನ್ ದೆಹಲಿ ಹೈಕಮಾಂಡ್ ನಲ್ಲಿ ವಿಶೇಷವಾಗಿ ಕೆಲವು ಪ್ರಮುಖರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರು. ಆ ವೇಳೆಯಲ್ಲಿ ಸಾಧ್ಯ ಆಗಿಲ್ಲ ಅಂತ ಕಾಣ್ತಾ ಇದೆ. ಈಗ ಒಂದು ಏನು ದೆಹಲಿ ಚುನಾವಣೆ ನಂತರ ಕೇಂದ್ರ ನಾಯಕರು ಎಲ್ಲ ಒಂದು ರೀತಿಯಾದಂತ ಏನು ಕರ್ನಾಟಕದ ವಿಚಾರದ ಬಗ್ಗೆ ಗಮನ ಹರಿಸ್ತಾರೆ ಅಂತಕ್ಕಂಥ ವಿಚಾರ ಈ ಮೊದಲೇ ಗೊತ್ತಾಗಿತ್ತು. ಆದ್ರಿಂದ ದೆಹಲಿ ಚುನಾವಣೆ ಮುಕ್ತಾಯ ಆದ ನಂತರ ಈಗ ಕೇಂದ್ರ ನಾಯಕರನ್ನು ಭೇಟಿ ಆಗ್ಲಿಕ್ಕೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿದಂತೆ ಪ್ರಮುಖ ನಾಯಕರು ಹೋಗ್ತಾ ಇದ್ದಾರೆ. ಇನ್ನೊಂದು ಬಹಳ ವಿಶೇಷವಾದ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು ಅಂದ್ರೆ ಏನ್ ಈಗಾಗಲೇ ತಟಸ್ಥ ಟೀಮ್ ಇತ್ತು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಇವರೆಲ್ಲ ಅಶೋಕ್ ಆಗಿರ್ಬೋದು, ತಟಸ್ಥ ಟೀಮ್ ಕೂಡ ನಮ್ಮ ಜೊತೆ ಸೇರ್ಕೊಂಡಿದೆ. ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಕ್ಕಂಥದ್ದು. ತಟಸ್ಥ ಟೀಮು ಮತ್ತು ಯತ್ನಾಳ್ ಟೀಮು ಎರಡು ಒಂದಾಗಿ ವಿಜೇಂದ್ರ ಟೀಮ್ ಪರವಾಗಿ ಹೋರಾಟ ಮಾಡ್ತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಏನು ಯತ್ನಾಳ್ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಪ್ರಮುಖರನ್ನು ಸೇರಿ ವಿಶೇಷವಾಗಿ ದೆಹಲಿಯಲ್ಲಿ ಏನು ಭೇಟಿ ಆಗ್ತಾರೆ ಪ್ರಮುಖ ನಾಯಕರನ್ನ. ಅದರಲ್ಲಿ ಈ ಹಿಂದೆ ಕೂಡ ಏನು ಕೇಂದ್ರದ ಏನು ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಚುನಾವಣೆ ಆಗ್ತಾ ಇದೆ ರಾಜ್ಯಾಧ್ಯಕ್ಷರಿಗೆ ಅಂತ ಮಾತನ್ನು ಹೇಳಿದ್ರು. ಆ ವಿಚಾರದ ಬಗ್ಗೆ ಚರ್ಚೆ ಆಗ್ತದೆ ಮತ್ತು ಅದು ಸ್ಪರ್ಧೆ ಆಗ್ತದ ಮತ್ತೆ ಚುನಾವಣೆಯಲ್ಲಿ ಮುಂದುವರಿತಾರೆ ಎಂತಕ್ಕಂಥದ್ದು. ಈಗ ವಿಜೇಂದ್ರ ಪರವಾಗಿ ಏನು ಮಾಧ್ಯಮಗಳ ವಿರುದ್ಧ ಕೂಡ ಹರಿಹಾಯ್ದಿರ್ತಕ್ಕಂಥ ವಿಜೇಂದ್ರನ ಮುಂದುವರಿತಾರೆ ಎಂತಕ್ಕಂಥ ಮಾತನ್ನು ಹೇಳಿದ್ದು. ನಾವು ನಮ್ಮ ಏನು ಕಾದು ನೋಡಿ, ನಮ್ಮ ಏನು ತಂತ್ರಗಾರಿಕೆ ಇದೆ ಅದನ್ನು ಕಾದು ನೋಡಿ ಎಂತಕ್ಕಂಥ ಮಾತನ್ನು ಕೂಡ ಯತ್ನಾಳ್ ಅವರು ಹೇಳಿರ್ತಕ್ಕಂಥ. ನಾನು ಕೂಡ ಸಿಎಂ ಹಾಗೂ ಮತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಮತ್ತು ಅದಕ್ಕೆ ಹಕ್ಕುದಾರ ಕೂಡ ಎಂತಕ್ಕಂಥ ಮಾತನ್ನು ಕೂಡ ಯತ್ನಾಳ್ ಅವರು ಸ್ಪಷ್ಟಪಡಿಸಿದ್ದು. ಇದೊಂದು ತಾರ್ಕಿಕ ಅಂತ್ಯ ಕಾಣ್ತಕ್ಕಂಥ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.